BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಒಡ್ರಟ್ಟಿ ಗ್ರಾಮದಲ್ಲಿ ಒಡ್ರಟ್ಟಿಯ ಸಮಸ್ತ ಎಲ್ಲ ಸಂಘಟನೆಗಳವರು ಮತ್ತು ಗ್ರಾಮ ಪಂಚಾಯತಿಯ ವತಿಯಿಂದ ಒಂದು ಮೆರವಣಿಗೆ ಮತ್ತು ಪುಷ್ಪಾರ್ಚನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿಪಟ್ಟಂಥ ವಿಷಯ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ವಿಚಾರಗಳನ್ನು ಸಾಕಷ್ಟು ನಾವು ಅಧ್ಯಯನ ಮಾಡ್ತೇವೆ, ಪುಸ್ತಕಗಳು ಓದ್ತೇವೆ. ಅವೆಲ್ಲವಕ್ಕಿಂತ ಅವನ್ನ ಅಳವಡಿಸ್ಕೊಳ್ಳೋದು ಮತ್ತು ಅವರ ವಿಚಾರಗಳನ್ನು ಜಾರಿ ತಗೊಂಡು ಬರುವುದು ತುಂಬ ಪ್ರಮುಖವಾಗಿರುತ್ತೆ. ಈ ನಿಟ್ಟಿನಲ್ಲಿ ಆ ಮಹಾನ್ ವ್ಯಕ್ತಿ ಎಲ್ಲ ಜಾತಿ ಜನಾಂಗ ಮತ್ತು ಧರ್ಮಗಳಿಗೆ ನೀಡಿದಂಥ ಆ ಪ್ರೋತ್ಸಾಹ ಮತ್ತು ಪ್ರಾಶಸ್ತ್ಯವನ್ನು ನಾವು ಎಲ್ಲೆಡೆಯಲ್ಲಿ ಕಾಣಬಹುದು. ಇವತ್ತು ನಾವು ಬದುಕಿನ ಪ್ರತಿಯೊಂದು ಅಂಗದಲ್ಲೂ ಕೂಡ ಪ್ರತಿಯೊಂದು ರಂಗದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹಗಳು ಬರೀ ಪುಸ್ತಕಕ್ಕೆ ಮತ್ತು ನಮ್ಮ ಓದಿಗೆ ಮಾತ್ರ ಸೀಮಿತವಾಗಿದೆ. ಅಂಥ ವಿಶ್ವಜ್ಞಾನಿಯನ್ನು ಪಡೆದಿರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವೆಲ್ಲ ಧನ್ಯರು ಮತ್ತು ಅವರ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ನಾವು ಖುಷಿ ಪಡಬೇಕು. ಇವತ್ತು ಎಲ್ಲೆಡೆಯಲ್ಲೂ ಕೂಡ ಅಂಬೇಡ್ಕರ್ ಅವರನ್ನು ವಿಶ್ವಜ್ಞಾನಿ ಅಂತೇಳಿ ಇಡೀ ಜಗತ್ತೇ ಕೊಂಡಾಡ್ತದೆ ಮತ್ತು ಎಲ್ಲ ಕಡೆಗೂ ಜಯಂತಿಗಳನ್ನ ಆಚರಣೆ ಮಾಡ್ತಾಯಿದೆ. ಬರೀ ಜಯಂತಿ ಇದು ಆಚರಣೆಗೆ ಮಾತ್ರ ಸೀಮಿತವಾಗಿದೆ. ಅವರ ಆಚಾರ ಮತ್ತು ಅವರ ವಿಚಾರಗಳು, ಅವರ ಜ್ಞಾನವನ್ನು ನಾವು ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಹಾಗೂ ನಮ್ಮ ದಿನನಿತ್ಯ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮದ ಎಲ್ಲ ಯುವಕರು ಸೇರಿ ಮಾಡ್ತಾ ಇದ್ದಾರೆ. ಆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದ ಎಲ್ಲರಿಗೂ ಕೂಡ ಚುನಾಯಿತರಿಗೂ ಮತ್ತು ಸಾರ್ವಜನಿಕರಿಗೂ ಅದೇ ರೀತಿಯಾಗಿ ವಿವಿಧ ಸಂಘ ಸಂಸ್ಥೆಯ ಎಲ್ಲ ನಾಗರಿಕರಿಗೂ ಕೂಡ ತುಂಬುವುದಾಗಿ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ದಿನಾಚರಣೆ ಯಶಸ್ವಿಯಾಗಲಿ ಮತ್ತು ಈ ವಿಷಯ ಇನ್ನೂ ಹೆಚ್ಚು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂದರೆ ಮನೆ ಮನೆ ಹಬ್ಬವಾಗಿ ಪರಿಗಣಿಸಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇದು ವ್ಯಾಪಕವಾದಂಥ ಅವರ ವಿಚಾರಗಳನ್ನು ಪ್ರತಿ ಮನೆಯಲ್ಲೂ ಕೂಡ ಆಚರಿಸಲಿ ಅಂತ ಬಯಸ್ತೇವೆ. ಮುಖ್ಯವಾಗಿ ಅವರು ನೀಡತಕ್ಕಂಥ ಕೊಡುಗೆಗಳು ಸಾಕಷ್ಟು ಇದ್ದಾವೆ. ಅದರಲ್ಲೂ ಮಹಿಳಾ ಸ್ವಾತಂತ್ರ್ಯಕ್ಕೆ ಮತ್ತು ಮಹಿಳಾ ಪ್ರಾತಿನಿಧ್ಯಕ್ಕೆ ಕೊಟ್ಟಂಥ ಆ ಒಂದು ವಿಚಾರವನ್ನು ಇವತ್ತು ಗಣನೆ ತಗೋಬೇಕು. ಯಾಕಂದರೆ ನಾವು ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತೇಳಿ ನಮ್ಮ ಹಿರಿಯರು ಸನಾತನಿಗಳು ಹೇಳ್ತಾರೆ. ಆದರೆ ಅದರ ಮಧ್ಯದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಅತ್ಯಾಚಾರ ಅಂತ ಪ್ರಕರಣಗಳನ್ನು ಇತ್ತೀಚೆಗೆ ಕೆಲವು ಪ್ರಕರಣಗಳು ನೋಡ್ತಾ ಇದ್ದೇವೆ. ದಯವಿಟ್ಟು ಅಂಥ ಪ್ರಕರಣಗಳಿಗೆ ಸೂಕ್ತವಾದಂಥ ಮತ್ತು ಅಂಥ ಪ್ರಕರಣಗಳಲ್ಲಿ ಆ ಒಂದು ವ್ಯಕ್ತಿಗಳನ್ನು ಶಿಕ್ಷಿಸುವಂಥ ಕೆಲಸಗಳು ನಡೀತಾ ಇದ್ದಾವೆ, ಆಗಬೇಕು. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳನ್ನು ಮತ್ತು ಅವರ ಏನು ಕಾರ್ಯಶೈಲಿ ಇತ್ತು ಅದನ್ನು ಕೂಡ ಎಲ್ಲ ಸಮಾಜದಲ್ಲಿ ಸಮುದಾಯದಲ್ಲಿ ಅಳವಡಿಕೆ ಮಾಡಬೇಕು. ನಾವೆಲ್ಲರೂ ಕೂಡ ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ಜಯಂತಿ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ನಮ್ಮ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಯಾಕಂದರೆ ನಾವು ಇಷ್ಟೆಲ್ಲ ಒಂದು ಮಾಡಿಲ್ಲ, ಬಟ್ ಮೊದಲನೇ ಬಾರಿಗೆ ಮಾಡ್ತಕ್ಕಂಥ ನಮ್ಮ ಅಧ್ಯಕ್ಷರು ಮತ್ತು ವಿಡಿಯೋ ಅಧಿಕಾರಿಗಳು ಸದಸ್ಯರು ಊರಿನ ಗಣ್ಯ ವ್ಯಕ್ತಿಗಳಿಗೆ ತುಂಬ ಧನ್ಯವಾದಗಳು ಅಂತ ನಾನು ಮಾತನಾಡ್ತೇನೆ. ಗ್ರಾಮದ ನಮ್ಮ ಒಡ್ರಟ್ಟಿ ಗುರು ಹಿರಿಯರು, ನಾವು ಹಿರಿಯರು ಮಾಡ್ತಕ್ಕಂಥ ಕೆಲಸ ಆಗಿಲ್ಲ, ಈಗ ಯುವಕರು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಒಡ್ರಟ್ಟಿ ಗ್ರಾಮದವರು ಹಾಗೂ ನಮ್ಮ ಒಡ್ರಟ್ಟಿ ಮೆಂಬರ್ಗಳು ಆಮ್ಯಾಗ ಸದಸ್ಯರು ಇರ್ಬೋದು, PD ಸಾಹೇಬ್ ಇರ್ಬೋದು, ಎಲ್ಲರೂ ನಮಗೆ ಸಹಕಾರ ಕೊಟ್ಟರೆ ಅವರಿಗೆ ಧನ್ಯವಾದ ಹೇಳಿ ಅವ್ರನ್ನ ಪೂರ್ತಿಯಾಗಿ ನಾವು ಇದು ಸ್ವಾಗತ ಕೋರ್ತೀವಂತ ನಾವು ಎರಡು ಮಾತು ಹೇಳಕತ್ತೀನಿ. ಇವತ್ತಿಂದು ಕೊನೆಯಲ್ಲ, ಇನ್ನು ಮುಂದರಿತು ನಮ್ದು. ಈಗ ಡೈರೆಕ್ಟ್ರ್ ಹೇಳಕತ್ತೀವಿ, ಯಾರೇ ಇರಲಿ ನಮ್ಗೆ ಸಹಕಾರ ಕೊಡಬೇಕು. ನಮ್ಮ ಊರ ಅಭಿಮಾನ